ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ನವೆಂಬರ್ ಅಲ್ಲಿ ಕನ್ನಡದ ಹಬ್ಬವನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಕನ್ನಡದ ಲಿಪಿ ಬಗ್ಗೆ ಯೋಚನೆ ಮಾಡಿದಾಗ ಕೆಲವು ವಿಚಾರಗಳು ಮಾತ್ರ ನಮಗ್ ಗೊತ್ತು. ಅದ್ರಲ್ಲಿ ಮುಖ್ಯವಾಗಿ ನಾವ್ ಏನ್ ಮಾತಾಡ್ತೀವೋ ಅದನ್ನೇ ನಾವು ಬರಿತೀವಿ. ಅದೇ ನಮ್ಮ ಕನ್ನಡದ ವಿಶೇಷ. ಈ ಕನ್ನಡದ ಲಿಪಿಯ ಇತಿಹಾಸದ ಬಗ್ಗೆ ನಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ಬರಹ ಅಥವಾ ಕನ್ನಡದ ಲಿಪಿಯ ಬಗ್ಗೆ ತಿಳಿಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಡಾಕ್ಟರ್ ರಕ್ಷಿತ್ ಆಪ ಅವರಿದ್ದಾರೆ. ಸರ್, ಕನ್ನಡ ಅಂದ ತಕ್ಷಣ ನಮ್ಮ ಭಾಷೆ ಮೇಲು ಅಂತ ಎಲ್ಲರೂ ಇವತ್ತಿನ ದಿನ ಹೊಡೆದಾಡ್ತಾ ಇದ್ದೀವಿ. ನಮ್ಮ ಕನ್ನಡದಲ್ಲಿ ಹೆಮ್ಮೆ ಏನು ಅಂದರೆ ನಮ್ಮ ಕನ್ನಡಕ್ಕೆ ಲಿಪಿ ಅನ್ನೋದಿದೆ. ಸೊ ಈ ಕನ್ನಡ ಲಿಪಿಯ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ಸರ್? ಖಂಡಿತವಾಗಿ. ನಾವು ಭಾಷೆಯನ್ನು ಪ್ರಾರಂಭದಿಂದ ನೋಡಿದಾಗ ಮನುಷ್ಯನ ಉಗಮದಿಂದ ಇಲ್ಲಿ ತನಕ ನಾವೇನು ಭಾಷೆಯ ಅಥವಾ ಲಿಪಿಗಳ ಉಗಮವನ್ನು ನಾವು ಗಮನಿಸ್ತಾ ಬಂದಿದ್ದೇವೆ, ಅದರ ಬೆಳವಣಿಗೆಯನ್ನು ಗಮನಿಸ್ತಾ ಬಂದಿದ್ದೇವೆ. ಪ್ರಾರಂಭದಲ್ಲಿ ಮನುಷ್ಯನ ಸಂಖ್ಯೆ ಸೀಮಿತವಾಗಿತ್ತು. ಅದು ಹೆಚ್ಚಿನ ಸಂಖ್ಯೆ ಇವತ್ತಿನ ಹಾಗೆ 600 ಕೋಟಿ 700 ಕೋಟಿ ಇರಲಿಲ್ಲ. ಆ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ ಏನ್ ಮಾಡ್ತಿದ್ದ ಮನುಷ್ಯ ಅಂತ ಹೇಳಿದ್ರೆ ಕೆಲವು ಸನ್ನೆಗಳ ಮೂಲಕ, ಶಬ್ದಗಳ ಮೂಲಕ ಮಾತ್ರ ತನ್ನ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದ. ಭಾಷೆಯ ಮೂಲ ಉದ್ದೇಶವೇ ಅದು. ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನ, ತನ್ನಲ್ಲಿರುವ ಅಭಿವ್ಯಕ್ತಿ, ಅದನ್ನು ಹೇಗೆ ಇನ್ನೊಬ್ಬರಿಗೆ ಅಭಿವ್ಯಕ್ತಪಡಿಸಬೇಕು, ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ನಿಮ್ಮ ಮನಸ್ಸಿಗೆ ಹೇಗೆ ದಾಟಿಸುವಂಥದ್ದು, ಅದು ಮನುಷ್ಯನ ಭಾಷೆ ಮಾಡುವಂತ ಮುಖ್ಯ ಕೆಲಸ ಆಗಿರ್ತದೆ. ಆ ಪ್ರಾರಂಭದ ದಿನಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಸನ್ನೆ ಮಾಡುವ ಮೂಲಕ, ಅಥವಾ ಉದಾಹರಣೆಗೆ ನಾವು ಕಾಫಿ ಬೇಕು ಅಥವಾ ನೀರು ಬೇಕು ಅಂತ ಕೇಳಿದಾಗ ಹೀಗೆ ತೋರಿಸುವಂತ ಮೂಲಕ ಅಷ್ಟಕ್ಕೆ ಸಾಕಾಗ್ತಿತ್ತು. ಅದರಲ್ಲಿ ಸೀಮಿತತೆ ಅಥವಾ ವ್ಯಾಪ್ತಿ ತುಂಬಾ ಕ್ಷೀಣ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಹೇಗೆ ಅದು ಕಡಿಮೆ ವ್ಯಾಪ್ತಿ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ನನಗೆ ಕಾಫಿ ಬೇಕು ಅಂತ ಕೇಳುವಾಗ ನಾನು ಹೀಗೆ ತೋರಿಸಿದಾಗ ನೀವು ಕಾಫಿ ಕೊಡಬೇಕು ಅಥವಾ ನೀರು ಕೊಡಬೇಕು, ಟೀ ಕೊಡಬೇಕು ಗೊತ್ತಾಗ್ತಾ ಇರೋದಿಲ್ಲ ನಮ್ಮ ಎದುರಿದ್ದವರಿಗೆ. ಅಂತ ಸಂದರ್ಭದಲ್ಲಿ ಉದಾಹರಣೆಗೆ ಕಾಫಿಗೆ ಸಕ್ಕರೆ ಕಡಿಮೆ ಹಾಕಿ ಅಂತ ಹೇಳಿಕೋ, ಹಾಲು ಜಾಸ್ತಿ ಇರ್ಲಿ ಅಂತ ಹೇಳಿಕೋ, ಅಥವಾ ನನಗೆ ಬಿಸಿ ನೀರು ಕೊಡಿ ಅಂತ ಕೇಳಲಿಕ್ಕೋ, ಹೀಗೆ ಆ ಸನ್ನೆಗಳ ಮೂಲಕ ಮಾತನಾಡುವಂತ ಸಂದರ್ಭದಲ್ಲಿ ಇವೆಲ್ಲ ಸಾಧ್ಯತೆಗಳಿರ್ಲಿಲ್ಲ. ಆ ನಂತರದಲ್ಲಿ ಏನಾಯ್ತು, ಶಬ್ದಗಳು ಹುಟ್ಟಿಕೊಂಡು ಕೆಲವು ಅನುಕರಣ ಶಬ್ದಗಳು ಬಂದು ಆ ನಂತರದಲ್ಲಿ ಅದು ಭಾಷೆಯ ಜನ್ಮ ತಾಳಲಿಕ್ಕೆ ಮೂಲ ದಾರಿಯಾಯಿತು. ಈ ಭಾಷೆ ಬಂದಾಗ್ಲೂ ಕೂಡ ತನ್ನ ಎದುರಿಗೆ ವ್ಯಕ್ತಿ ಇದ್ದಾಗ ಮಾತ್ರ ನೀವು ಮಾತನಾಡುವಂಥದ್ದು ನನಗೆ ಕೇಳಿಸ್ತದೆ, ನಾನು ಮಾತಾಡುವಂಥದ್ದು ನಿಮಗೆ ಕೇಳಿಸ್ತದೆ. ಆ ಭಾಷೆಯ ಅಥವಾ ನಾವು ಏನು ಮಾತು ಅಂತ ಕರಿತೇವೆ, ಆ ಮಾತಿನ ಸೀಮಿತತೆ ಅಲ್ಲಿಗೆ ಕೊನೆ ಆಗ್ತಾ ಇತ್ತು. ಇದರ ಮುಂದುವರಿದ ಭಾಗವಾಗಿ ಅದನ್ನ ದಾಖಲೆಗಳ ರೂಪದಲ್ಲಿ ನಿರ್ವಹಿಸ್ಲಿಕ್ಕೋಸ್ಕರ ಆಗಿರ್ಬೋದು, ಅಥವಾ ಕೊಡುಕೊಳ್ಳುವಿಕೆ ಆಗಾಗ್ಲೇ ಶುರು ಆಗ್ತಾ ಬಂದಿರ್ತದೆ. ನಮ್ಮಲ್ಲಿ ವಿನಿಮಯ ಪದ್ಧತಿ ಅಂತ ನಾವೇನ್ ಹೇಳ್ತೇವೆ, ಅದು ಕೂಡ ಆರಂಭ ಆಗ್ತದೆ. ಆ ನಂತರದಲ್ಲಿ ಕೆಲವು ದಾಖಲೆಗಳನ್ನ ನಿರ್ವಹಿಸಬೇಕಾದಂತ ಅನಿವಾರ್ಯತೆ ಬರ್ತದೆ. ಈ ಎಲ್ಲ ಅನಿವಾರ್ಯತೆಗಳು ಬಂದಾಗ ನಮ್ಮಲ್ಲಿ ಲಿಪಿಯ ಅವಶ್ಯಕತೆ ಬರ್ತದೆ. ಈಗ ನಾವು ಏನು ಲಿಪಿಗಳನ್ನ ಪುಸ್ತಕದಲ್ಲಿ ಅಥವಾ ವಾರ್ತಾಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಆ ಲಿಪಿ ಅವತ್ತೇ ಹುಟ್ಟಿಕೊಂಡಂತದ್ದಲ್ಲ. ಅವತ್ತು ಹುಟ್ಟಿಕೊಂಡ ಒಂದು ಸ್ವರೂಪದಲ್ಲಿ ಅವತ್ತು ಹುಟ್ಟಿಕೊಂಡಂತ ಒಂದು ಕಿಡಿ ಇವತ್ತು ಪ್ರಜ್ವಲಿಸ್ತಾ ಇದೆ, ಬೆಳಕಾಗಿ ಪ್ರಜ್ವಲಿಸ್ತಾ ಇರುವಂತದ್ದು ನಾವು ಗಮನಿಸಬಹುದು. ಉದಾಹರಣೆಗೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಾರಂಭದಲ್ಲಿ ಚಿತ್ರಗಳ ಮೂಲಕ ಮನುಷ್ಯ ತಾನು ಏನು ಇನ್ನೊಬ್ಬರಿಗೆ ಹೇಳ್ಬೇಕಿತ್ತು ಅದನ್ನ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಹೋಗ್ತಾನೆ. ಹೇಗೆ ಭಾಷೆಯಲ್ಲಿ ಶಬ್ದಗಳ ಮೂಲಕ ಶುರುವಾಗಿ ಇವತ್ತಿನ ಭಾಷೆಯವರೆಗೆ ಬಂತು, ಅದೇ ರೀತಿಯಲ್ಲಿ ಇವತ್ತು ನಾವು ಓದ್ತಾ ಇರುವಂತ ಲಿಪಿ ಪ್ರಾರಂಭದಲ್ಲಿ ಇದ್ದಂತ ಲಿಪಿ ಅಲ್ಲ. ಪ್ರಾರಂಭದಲ್ಲಿ ಇದ್ದಂಥದ್ದು ಕೇವಲ ಚಿತ್ರಗಳ ಮೂಲಕ ಎತ್ತುಗಳನ್ನ ಬಿಡಿಸುವಂಥದ್ದು. ಮೂಲವಾಗಿ ನಮ್ಮಲ್ಲಿ ಮನುಷ್ಯ ಇಲ್ಲಿ ಒಂದು ಕಡೆ ನೆಲೆ ನಿಲ್ಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ನೋ ಅಂದಿನಿಂದ ಅವನು ಕೊಂಡುಕೊಂಡಂತ ಮೊದಲ ವೃತ್ತಿ ಪಶುಸಂಗೋಪನೆ. ನಮ್ಮಲ್ಲಿನ ಇವತ್ತು ನಾವು ಮನುಷ್ಯರೇನಿದ್ದೇವೆ, ನಮ್ಮೆಲ್ಲರ ಮೂಲ ಕಸುಬು ಬೇಟೆ ಮತ್ತು ಪಶುಸಂಗೋಪನೆ. ಅನಂತರದಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತು, ಕವಲೊಡಿತಾ ಬಂತು. ಒಬ್ಬರಿಗೆ ಒಂದೇ ಉದ್ಯೋಗ ಆದಾಗ ಬೇರೆ ಬೇರೆ ಉದ್ಯೋಗಗಳನ್ನು ಕಂಡುಕೊಂಡ್ರು. ಅದು ಇವತ್ತು ಇಲ್ಲಿ ತನಕ ಬಂದಿರೋದನ್ನ ನಾವು ಗಮನಿಸ್ತೇವೆ. ಈ ಲಿಪಿಗಳಲ್ಲಿ ಕೂಡ ಅದೇ ರೀತಿ ಆಗುವಂಥದ್ದು. ಪ್ರಾರಂಭದಲ್ಲಿ ಚಿತ್ರಗಳ ಮೂಲಕ ಇದ್ದಂತ ಲಿಪಿ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಾ ಹೋಯ್ತು. ಜನ ಬೇರೆ ಬೇರೆ ಗುಂಪುಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಇವತ್ತಿನ ಹಾಗೆ ಅಂದು ಸಾರಿಗೆ ಸಂಪರ್ಕ ಇರಲಿಲ್ಲ, ಸಂಪರ್ಕ ವ್ಯವಸ್ಥೆಗಳಿರ್ಲಿಲ್ಲ. ಹಾಗೇನಾಯ್ತು, ಒಂದೊಂದು ಕಡೆಗಳಲ್ಲಿ ನೆಲೆ ನಿಂತ ಮನುಷ್ಯರು ಅವರವರು ತಮ್ಮದೇ ಆದಂತ ಲಿಪಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಹೋದ್ರು. ಅದು ಆಯಾಯ ದೇಶ, ನಗರ ಆಯಿತು, ಅನಂತರ ರಾಜ್ಯಗಳಾಗಿ ಬಂತು, ಅನಂತರ ದೇಶಗಳಾಗಿ ಬಂತು, ಬೇರೆ ಬೇರೆ ಸ್ವರೂಪದ ಲಿಪಿಯನ್ನ ಪಡೆದುಕೊಂಡು ನಾವು ಗಮನಿಸಬಹುದು. ಮುಖ್ಯವಾಗಿ ಕನ್ನಡಕ್ಕೆ ಬರುವುದಾದ್ರೆ ಕನ್ನಡದ ಲಿಪಿ ಇರುವಂತದ್ದು ಭಾರತದಲ್ಲಿ
ಸಿಂಧೂ ಕಣಿವೆ ಲಿಪಿ ಇತ್ತು, ಖರೋಷ್ಠಿ ಲಿಪಿ ಇತ್ತು ಮತ್ತು ಬ್ರಾಹ್ಮಿ ಲಿಪಿ ಇತ್ತು. ಈ 3 ಲಿಪಿಗಳು ಭಾರತೀಯ ಮೂಲ ಲಿಪಿಗಳು. ಈ 3 ಲಿಪಿ ಇವತ್ತು ನಾವು ಭಾರತೀಯ ಯಾವುದೇ ಭಾಷೆಯನ್ನು ತೆಗೆದುಕೊಂಡ್ರು ಕೂಡ ಒಂದು ಬ್ರಾಹ್ಮಿಯಿಂದ ಬಂದಿರ್ತದೆ, ಒಂದು ಖರೋಷ್ಠಿಯಿಂದ ಬಂದಿರ್ತದೆ ಅಥವಾ ಸಿಂಧು ಕಣಿವೆಯ ಲಿಪಿಯಿಂದ ಬಂದಿರ್ತದೆ. ಈ 3 ಲಿಪಿಗಳೇ ಭಾರತದ ನಮ್ಮ ಎಲ್ಲಾ ಭಾಷೆಗಳ ಲಿಪಿಗಳಿಗೆ ಕೂಡ ಮೂಲ ಆಧಾರ ಆಗಿರುವಂತದ್ದು ನಾವು ಗಮನಿಸಬಹುದು. ಅದರಲ್ಲಿ ಕೂಡ ಕನ್ನಡ ಅಂತ ನಾವು ಬಂದಾಗ ಕನ್ನಡದ ಮೂಲ ಏನಿದೆ ಅದು ಬ್ರಾಹ್ಮಿ ಲಿಪಿಯಿಂದ ಬಂದಿರುವಂತದ್ದು. ಬಹುತೇಕರು ದ್ರಾವಿಡ ಲಿಪಿ ಅಂತ ಹೇಳ್ತಾರೆ, ಯಾಕಂದ್ರೆ ಭಾಷೆ ದ್ರಾವಿಡ ಭಾಷೆ ಆಗಿದ್ರು ಕೂಡ ನಮ್ಮ ಲಿಪಿ ಮೂಲ ಇರುವಂತದ್ದು ಕನ್ನಡ ಲಿಪಿಯ ಬ್ರಾಹ್ಮಿ ಲಿಪಿಯ ಮೂಲದಿಂದ ನಾವು ಪಡ್ಕೊಂಡಿದ್ದೇವೆ. ಈ ಬ್ರಾಹ್ಮಿ ಲಿಪಿಯ ಮೂಲದಲ್ಲಿ ಇದ್ದಂತಹ ಕನ್ನಡ ನೀವು ಆರಂಭದ ಶಾಸನಗಳನ್ನು ಗಮನಿಸಿದಾಗ ಅಥವಾ ಪ್ರಾರಂಭದ ಹಸ್ತಪ್ರತಿಗಳನ್ನು ಗಮನಿಸಬಹುದು. ಇವತ್ತಿನ ಹಾಗೆ ದುಂಡಗೆ ಅವತ್ತಿನ ಲಿಪಿ ಇರಲಿಲ್ಲ. ಈ ಲಿಪಿಯಲ್ಲಿ ಕೂಡ ನಾವು ಬೇರೆ ಬೇರೆ ಬದಲಾವಣೆಗಳನ್ನು ಕಂಡುಕೊಂಡಿದ್ದೇವೆ. ಯಾವುದೇ ಒಂದು ಅನ್ವೇಷಣೆ ಆಗ್ಬೇಕಾದ್ರೆ ಪ್ರಾರಂಭದಲ್ಲಿ ಇದ್ದಾಗೆ ಅದು ಕೊನೆಯ ತನಕ ಬರುವುದಿಲ್ಲ. ನಾವು ಹೋಗ್ತಾ ಹೋಗ್ತಾ ಬೆಳವಣಿಗೆಗಳು ಆಗ್ತಾ ಇರ್ತದೆ. ಈ ಲಿಪಿಯಲ್ಲಿ ಕನ್ನಡದಲ್ಲಿ ಪ್ರಾರಂಭದಲ್ಲಿ ಬ್ರಾಹ್ಮಿಯಿಂದ ಬಂದಂತ ಲಿಪಿ ಇವತ್ತಿನವರೆಗೆ ಯಾಕೆ ಈ ರೀತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಒಂದು ಕಾರಣ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಭಾಷೆ ಇದೆಯಲ್ಲ, ಈ ಭಾಷೆಯನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಲೇಖನ ಸಾಮಗ್ರಿಗಳನ್ನ ನಾವು ಬಳಸ್ತಾ ಇದ್ವಿ. ಪ್ರಾರಂಭದಲ್ಲಿ ಕಲ್ಲುಗಳ ಮೇಲೆ ಬರಿತಾ ಇದ್ವಿ, ಆನಂತರ ಕೆಲವು ತಾಮ್ರಪಟಗಳು ಸಿಕ್ಕಿದ್ವು, ಹಸ್ತಪ್ರತಿಗಳು ಸಿಕ್ಕಿದ್ವು. ಹೊಯ್ಸಳ ಕಾಲಘಟ್ಟಕ್ಕೆ ಬಂದಾಗ ನಾವು ಗಮನಿಸಬಹುದು, ಹೊಯ್ಸಳರ ಶಿಲ್ಪಗಳನ್ನ ಗಮನಿಸಿದ್ರೆ ತುಂಬಾ ನುಣುಪಾಗಿ ತುಂಬಾ ಸೂಕ್ಷ್ಮವಾದ ಕೆತ್ತನೆಗಳನ್ನ ಅದರಲ್ಲಿ ಗಮನಿಸ್ತೇವೆ. ಯಾಕೆಂತ ಹೇಳಿದ್ರೆ ಹೊಯ್ಸಳರಿಗೆ ಈ ಸೋಪ್ ಸ್ಟೋನ್ ಅಂತ ಏನ್ ಹೇಳ್ತೇವೆ, ಬಳಪದ ಕಲ್ಲು, ಅದು ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು. ಹಾಗಾಗಿ ಅವರು ಅದರಲ್ಲಿ ಯಾವುದೇ ಏನನ್ನೇ ಮೂಡಿಸಬೇಕಾದ್ರೂ ಕೂಡ ಅದು ನಾವು ಸೋಪ್ ಸ್ಟೋನ್ ಅಂತಾನೆ ಕರಿತೇವೆ ಅದಕ್ಕೆ. ಆ ಸೋಪಿನ ಸಾಬೂನಿನ ಮೇಲೆ ಬರೆದ ಹಾಗೆ ನಾವು ಹೇಗೆ ಸಾಬೂನಿನ ಮೇಲೆ ಏನನ್ನು ಬೇಕಾದ್ರೂ ಚಿತ್ರಿಸಬಹುದು, ಅಷ್ಟು ಸುಂದರವಾದಂತ ಒಂದು ಕಲ್ಲದು. ಆ ಕಲ್ಲಿಗೆ ಬಂದಾಗ ಲಿಪಿ ಬದಲಾಗ್ತದೆ. ಹೀಗೆ ಲೇಖನ ಸಾಮಗ್ರಿಗಳು ಬದಲಾದಂತೆ ಕನ್ನಡದ ಲಿಪಿ ಬದಲಾಗಿರುವುದನ್ನು ನಾವು ಗಮನಿಸಬಹುದು. ಈಗ ಬೇರೆ ಕಡೆ ಎಲ್ಲ ನಾವು ಬೇರೆ ವಿಚಾರಗಳನ್ನು ಮಾತನಾಡುವಾಗ ಅದಕ್ಕೂ ಬೆಳವಣಿಗೆಗೊಂದು ಕ್ರಮ ಇರ್ತದೆ, ಬದಲಾವಣೆಗೆ. ಆದ್ರೆ ಕನ್ನಡದ ಲಿಪಿಯ ಬೆಳವಣಿಗೆಗೆ ಬಂದಾಗ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತೆ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವಂತದ್ದು ಲೇಖನ ಸಾಮಗ್ರಿಗಳು. ಈ ಲೇಖನ ಸಾಮಗ್ರಿಗಳು ಕೂಡ ತುಂಬಾ ಒರಟಾಗಿದ್ದಾಗ ಪ್ರಾರಂಭದಲ್ಲಿ ನಾವು ಗಮನಿಸಬಹುದು. ಈ ತ್ರಿಭುಜಾಕಾರ, ಚೌಕಾಕಾರದಲ್ಲಿ, ಆಯತಾಕಾರದಲ್ಲಿ, ಒಟ್ಟು ಗೆರೆಗಳ ಸ್ವರೂಪದಲ್ಲಿ ಕನ್ನಡ ಲಿಪಿ ಇರೋದನ್ನು ಗಮನಿಸಬಹುದು. ಅದು ಹೊಯ್ಸಳರ ಕಾಲಘಟ್ಟಕ್ಕೆ ಬಂದಾಗ ತುಂಬಾ ಈ ಹೊಯ್ಸಳರ ಶಾಸನಗಳನ್ನು ಗಮನಿಸಿದ್ರೆ ನಮಗೆ ಈ ಅಂಶಗಳು ಕಂಡು ಬರ್ತವೆ. ತುಂಬಾ ರೌಂಡ್ ಆಗಿರುವಂತಹ ಸುಂದರವಾದ ಲಿಪಿಗಳನ್ನು ಕಂಡು ಬರ್ತದೆ. ಆನಂತರ ಅದೇ ಪದ್ಧತಿ ವಿಜಯನಗರ ಕಾಲಘಟ್ಟಕ್ಕೆ ಬರುವಾಗ ಇರಲಿಲ್ಲ. ಯಾಕೆಂದ್ರೆ ವಿಜಯನಗರ ಕಾಲಘಟ್ಟದ ಅರಸರ ಕಾಲಘಟ್ಟಕ್ಕೆ ಬಂದಾಗ ಅಲ್ಲಿ ನಮಗೆ ಸಿಕ್ಕಿದಂಥದ್ದು ಗ್ರಾನೈಟ್ ಸ್ಟೋನ್ಗಳು. ಹೊಯ್ಸಳರ ಕಾಲಘಟ್ಟದಲ್ಲಿ ತುಂಬಾ ದುಂಡಗಿದ್ದಂಥ ಅಕ್ಷರಗಳು. ಆನಂತರದ ಕಾಲಘಟ್ಟಕ್ಕೆ ಬಂದಾಗ ಅದು ಮತ್ತೆ ಪುನಃ ಈ ಗೆರೆಗಳ ಸ್ವರೂಪಕ್ಕೆ ಬಂದದನ್ನು ಗಮನಿಸಬಹುದು. ಆನಂತರದಲ್ಲಿ ನಮಗೆ ಪುಸ್ತಕಗಳು ಬಂದು ಬೇರೆ ಬೇರೆ ಲೇಖನ ಸಾಮಗ್ರಿಗಳಲ್ಲಿ ಬದಲಾವಣೆಗಳಾದವು, ಕಂಪ್ಯೂಟರ್ ಬಂತು. ಹೀಗೆ ಬದಲಾಗ್ತಾ ನಾವು ಇವತ್ತು ಏನಿದ್ದೇವೆ ಈ ಲಿಪಿಯನ್ನ ನಾವು ಇವತ್ತು ನಾವು ಈ ಲಿಪಿಯಲ್ಲಿ ತುಂಬಾ ದುಂಡಗಿರುವಂತ ಲಿಪಿಯಲ್ಲಿ ಇದ್ದೇವೆ. ಬ್ರಾಹ್ಮಿ ಲಿಪಿಯ ಸ್ವರೂಪವನ್ನೇ ಕನ್ನಡ ಪಡ್ಕೊಂಡಿದೆ ಅಂತ ಹೇಳುವುದಕ್ಕೆ ಮತ್ತೆ ಅದು ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಬ್ರಾಹ್ಮಿ ಲಿಪಿಯನ್ನು ಕೂಡ ನಾವು ಎಡದಿಂದ ಬಲಭಾಗಕ್ಕೆ ಬರೀತೇವೆ. ಅದೇ ಸ್ವರೂಪವನ್ನು ಕೂಡ ಇವತ್ತು ಕನ್ನಡ ಎಡದಿಂದ ಬಲಭಾಗಕ್ಕೆ ಬರೆಯುವಂತ ಕ್ರಮವನ್ನ ಇಟ್ಟುಕೊಂಡು ಬಂದಿದೆ. ಇದನ್ನೇ ವಿನೋಬಾ ಭಾವೆಯವರು, ಬಹುಶಃ ನೀವೆಲ್ಲ ಹೆಸರು ಕೇಳಿರ್ಬೋದು, ವಿನೋಬಾ ಭಾವೆಯವರು ಬಹುಭಾಷಾ ತಜ್ಞರಾಗಿದ್ರು. ಅವರು ಈ ಕನ್ನಡದ ಸ್ವರೂಪವನ್ನ ಗಮನಿಸಿ ಕನ್ನಡ ಲಿಪಿಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಿರೋದನ್ನ ನಾವು ಗಮನಿಸಬಹುದು. ಈಗ ನಮ್ಮ ಕನ್ನಡ ಲಿಪಿಗೆ ಎಷ್ಟು ವರ್ಷಗಳು ತುಂಬಿದೆ. ಈಗ ಬೇರೆ ಭಾಷೆಗಳಲ್ಲಿ ಯಾವ ಭಾಷೆಗಳಿಗೆ ಲಿಪಿಗಳಿದೆ, ಅದಕ್ಕಿಂತ ಎಷ್ಟು ಹಿರಿಯದು ನಮ್ಮ ಕನ್ನಡ ಲಿಪಿ? ನಾವು ಗಮನಿಸಿದ ಹಾಗೆ ಶಾತವಾಹನರ ಕಾಲದಿಂದಲೇ ನಮ್ಮ ಲಿಪಿಯ ಬೆಳವಣಿಗೆ ಕಂಡು ಬರ್ತದೆ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಅಂತ ಕನ್ನಡ ಪದ ಬಳಕೆಯಾಗಿದೆ. ಅಲ್ಲಿಂದನೇ ನಮಗೆ ಕನ್ನಡ ಲಿಪಿಯ ಬೆಳವಣಿಗೆ ಉಗಮ ಆಗಿರುವಂತದ್ದು ಪ್ರಾರಂಭದಿಂದಲೇ ಕಂಡು ಬರ್ತದೆ. ಹಾಗಾಗಿ ಇದು ಇವತ್ತಿನ ಅಥವಾ 200-300 ವರ್ಷಗಳ ಇತಿಹಾಸ ಇರುವಂತಲ್ಲ, ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತಹ ಲಿಪಿಯಾಗಿದೆ. ಈಗ ತಮಿಳು, ತೆಲುಗು ಇದೆಲ್ಲ ನಮ್ಮ ಏನಂತಾರೆ ಸಹೋದರ ದಕ್ಷಿಣ ದ್ರಾವಿಡ ಭಾಷೆಗಳಿಗೆ ಸೇರಿದಂತ ಭಾಷೆ. ಅವ್ರದಕ್ಕೆಲ್ಲ ಲಿಪಿಗಳಿದೆಯಾ? ಮೇಡಮ್ ಇದೆ. ಅಂತ ಹೇಳಿದ್ರೆ ತೆಲುಗು ಲಿಪಿಯನ್ನು ನಾವು ಗಮನಿಸಿದಾದ್ರೆ ಅದು ಕನ್ನಡದಿಂದನೇ ಕೌಲಡದಂತ ಒಂದು ಲಿಪಿ. ಇನ್ನು ಉಳಿದಂತೆ ಕನ್ನಡಕ್ಕೆ ಮೂಲವಾಗಿ ಕನ್ನಡದಲ್ಲಿ ನಾವು ಈಗ ನೀವು ತಮಿಳನ್ನು ಗಮನಿಸಬಹುದು, ಅಲ್ಲಿ ಕನ್ನಡದಲ್ಲಿ ಇದ್ದಷ್ಟು ಲಿಪಿ ಅಕ್ಷರಗಳಿಲ್ಲ ವರ್ಣಮಾಲೆಯಲ್ಲಿ. ಅಲ್ಲಿ ಬರವಣಿಗೆಯನ್ನ ಗುರುತಿಸಿ ಅಥವಾ ಸಂದರ್ಭವನ್ನು ಗುರುತಿಸಿ ನಾವು ಉಚ್ಚಾರಣೆಯನ್ನು ಮಾಡ್ತಾ ಹೋಗ್ತೇವೆ. ಆದ್ರೆ ಕನ್ನಡದಲ್ಲಿ ನಾವು ಹಾಗೆ ಅಲ್ಲ, ಯಾವ ಅಕ್ಷರವನ್ನು ಹೇಗೆ ಬರಿತೇವೋ ಹಾಗೆ ಉಚ್ಚಾರಣೆ ಮಾಡ್ತೇವೆ, ಹೇಗೆ ಉಚ್ಚಾರಣೆ ಮಾಡ್ತೇವೋ ಹಾಗೆ ಬರಿತೇವೆ. ಇದೊಂದು ಸೌಲಭ್ಯ ನಮಗೆ ಕನ್ನಡದಲ್ಲಿ ಇರುವಂತದ್ದು.
ಲಿಪಿಗಳ ಬಗ್ಗೆ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ವಿಷಯವನ್ನ ತಿಳಿಸ್ಕೊಟ್ಟಂತ ರಕ್ಷಿತ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸೊ ಫಸ್ಟ್ ಟೈಮ್ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಕನ್ನಡದ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ.